ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಟಿಎಂಸಿಗೆ ಭಾರಿ ಹಿನ್ನಡೆಯಾಗಿದೆ. ಟಿಎಂಸಿ ಅರ್ಜಿಯನ್ನ ಸಲ್ಲಿಸಿತ್ತು, ಈಗ ವಜಾಗೊಳಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಎಣಿಕೆಗೆ ಕೇಂದ್ರ ನೌಕರರ ನೇಮಕವನ್ನ ಪ್ರಶ್ನಿಸಿದ್ದಂತಹ ಅರ್ಜಿ ಈಗ ವಜಾಗೊಳಿಸಿರುವಂತದ್ದು. ಮತ ಎಣಿಕೆ ವೇಳೆ ಮೇಲ್ವಿಚಾರಕರ ನೇಮಿಸಿದ್ದಂಥದ್ದು ಕೇಂದ್ರ ಸರ್ಕಾರ. ಈಗ ಕೇಂದ್ರದ ಕ್ರಮವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಟಿಎಂಸಿ. ಆದ್ರೆ ಈಗ ಮಹಾ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಟಿಎಂಸಿಗೆ ಭಾರಿ ಹಿನ್ನಡೆಯಾಗಿರುವಂತದ್ದು. ಟಿಎಂಸಿ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಎಣಿಕೆಗೆ ಕೇಂದ್ರ ನೌಕರರ ನೇಮಕ ಯಾಕೆ ಅಂತ ಪ್ರಶ್ನೆ ಮಾಡಿದ್ದು. ಮತ ಎಣಿಕೆ ವೇಳೆ ಮೇಲ್ವಿಚಾರಕರನ್ನ ಕೇಂದ್ರ ಸರ್ಕಾರ ನೇಮಿಸಿದಂತಹ ಹಿನ್ನೆಲೆಯಲ್ಲಿ ಕೇಂದ್ರದ ಕ್ರಮವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಟಿಎಂಸಿ. ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಟಿಎಂಸಿ ಒತ್ತಾಯವನ್ನ ಮಾಡ್ತಾ ಇದ್ದಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಟಿಎಂಸಿಗೆ ಹಿನ್ನಡೆಯಾಗಿದೆ. ಆಯೋಗದ ಸುತ್ತೋಲೆ ತಪ್ಪು ಅಂತ ಹೇಳಲಾಗ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್. ಯಾಕೆ ಹಿನ್ನಡೆ ಅಂತ ನೋಡ್ತಾ ಹೋದಾಗ ಈ ಕಾರಣಕ್ಕೆ ಆಯೋಗವನ್ನ ದೂಷಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಟಿಎಂಸಿ ಏನು ಅರ್ಜಿಯನ್ನ ಸಲ್ಲಿಸಿತ್ತು, ಕೇಂದ್ರದ ನಿರ್ಧಾರವನ್ನ ಪ್ರಶ್ನಿಸಿ ಹಿಂದೆ ಈಗ ಹಿಂಪಡೆಯನ್ನ ಅಥವಾ ಹಿನ್ನಡೆಯನ್ನ ಪಡ್ಕೊಂಡಿದೆ. ಕೇಂದ್ರದ ಕ್ರಮವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಟಿಎಂಸಿಗೆ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಭಾರಿ ಹಿನ್ನಡೆಯಾಗಿರುವಂತದ್ದು. ಆಯೋಗದ ಸುತ್ತೋಲೆ ತಪ್ಪು ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಯಾಕೆ ಅಂತ ನೋಡ್ತಾ ಹೋದಾಗ ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ಟಿಎಂಸಿ. ಯಾವಾಗ ಕೇಂದ್ರ ತಮ್ಮ ಒಂದು ಕೇಂದ್ರದಿಂದ ನಿಯೋಜಿಸಲಾಗಿತ್ತು, ಈಗ ರಾಜ್ಯದಿಂದ ನಮಗೆ ಬೇಕು ಅಥವಾ ಕೇಂದ್ರದ ನಿರ್ಧಾರ ಏನಿದೆ ಪ್ರಶ್ನೆಗಳನ್ನ ಹಾಕಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಟಿಎಂಸಿ. ಈಗ ಟಿಎಂಸಿಯ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಎಣಿಕೆಗೆ ಕೇಂದ್ರ ನೌಕರರ ನೇಮಕ ಯಾಕೆ, ರಾಜ್ಯದ ನೇಮಕರು ಬೇಕು ನಮಗೆ ಅಂತ ಪ್ರಶ್ನಿಸಿದ್ದಂಥದ್ದು. ಹಾಗಾಗಿ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ನಿಂದ ಟಿಎಂಸಿಗೆ.